ಬೀದರ್ನ ಹಾಸ್ಟೆಲ್ ಒಂದರಲ್ಲಿ ವಿದ್ಯಾರ್ಥಿಗಳಿಗೆ ವಿಚಿತ್ರ ಕಾಟವೊಂದು ಶುರುವಾಗಿದೆ. ರಾತ್ರಿ ಆಗ್ತಾ ಇದ್ದ ಹಾಗೆ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆಯಂತೆ. ಈ ಕೆಟ್ಟ ಕೆಟ್ಟ ಕನಸಿನಿಂದ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗ್ತಿದಾರಂತೆ. ಚೀರುತ್ತಾ ಅಳುತ್ತಾ ಹಾಸ್ಟೆಲ್ನಿಂದ ವಿದ್ಯಾರ್ಥಿಗಳು ಹೊರಗೋಡ್ತಾ ಇದ್ದಾರಂತೆ. ಬೀದರ್ ಜಿಲ್ಲೆಯ ಚಿಟಗುಪ್ಪದಲ್ಲಿ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಘಟನೆ ನಡೆದಿರುವಂಥದ್ದು. ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಕನಸುಗಳ ಕಾಟ ವಿದ್ಯಾರ್ಥಿಗಳಿಗೆ ಶುರುವಾಗಿದೆ. ಎಲ್ರಿಗೂ ಒಂದೇ ರೀತಿಯ ಕನಸು ಹೇಗೆ ಬೀಳೋದಕ್ಕೆ ಸಾಧ್ಯ ಅಂತ ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಘಟನೆ ಏನಾದ್ರು ಆಗಿತ್ತಾ, ಸುತ್ತಮುತ್ತ ನಡೆದಿತ್ತಾ, ಅದನ್ನೆಲ್ಲವನ್ನು ಕೂಡ ನೋಡ್ಬೇಕಲ್ವಾ. ಹಾಸ್ಟೆಲ್ನ ಮೇಲ್ವಿಚಾರಕರು ವಿದ್ಯಾರ್ಥಿಗಳನ್ನು ಕೇಳಬೇಕಲ್ವಾ, ಕೌನ್ಸಿಲಿಂಗ್ ಮಾಡಬೇಕಲ್ವಾ. ಅದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳ ಗೋಳಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ರಾತ್ರಿ ಯಾಕಾಗುತ್ತೋ, ನಿದ್ದೆ ಯಾಕೆ ಬರುತ್ತೋ, ಲೈಟ್ ಯಾಕೆ ಆಫ್ ಮಾಡ್ತಾರೋ ಅನ್ನುವಂತಹ ಭೀತಿ, ಆತಂಕ ವಿದ್ಯಾರ್ಥಿಗಳಲ್ಲಿ ಇದೆಯಂತೆ. ಎಷ್ಟನೇ ಕ್ಲಾಸ್ ಇದ್ದಮ್ಮ? ಏನು ಭೀ ಅಂದ್ರೆ ಕೀಟ ಯಾಕೆ ಕೊಡಲ್ಲ ಅಂದ್ರೆ ನೀ ಜಾಸ್ತಿ ಅಂದ್ರೆ ನೀ ಹೆಸರು ಕಟ್ ಮಾಡಿಬಿಡ್ತಾನ ಹಿಂಗೆ ಅಂತಾರೆ ಅನ್ಸುತ್ತಾರೆ. ಈಗ ಯಾಕೆ ಹೊರಗೆ ಬಂದಿರಮ್ಮ ನೀವು? ಕರಿಷ್ಮಾ ತಕ್ಕಾರ್ರಿ ಅಗಿಗೆ ಹಂಚ್ಗೆ ಹೊಂಟ್ಯಾರಂತ್ರಿ ತೋಲ್ರಿ ಮ್ಯಾಲ ಹೋಗ್ಬೇಕಂತ್ರಿ, ಫಾಸಿ ಹಾಕೋಬೇಕಂತ್ರಿ, ಹಿಂಗೆ ಕನ್ಸು ಹೊಂಟ್ಯಾರಂತ್ರಿ. ನಾ ಖರೆ ಭೀ ಫಾಸಿ ಹಾಕೋತಿ ರಾತ್ರಿಗೆ ಅಂತಾರ್ರಿ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಕನಸು ಅಂದರೆ ಆಶ್ಚರ್ಯ ಆಗುತ್ತಪ್ಪ. ಏನಾದರೂ ಆಗಿತ್ತಾ ಸುತ್ತಮುತ್ತ, ಹಾಸ್ಟೆಲ್ನ ಸುತ್ತಮುತ್ತ? ಇದು ಮೇಲ್ವಿಚಾರಕರ ಗಮನಕ್ಕೆ ಬಂದಿದೆಯಾ? ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂತಹ ಸಮಸ್ಯೆ ಆ ಪ್ರಯತ್ನ ಆಗಿದೆಯಾ? ಏನು ಕತೆ ಅಂತ ಹೇಳಿ. ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಚಿಟಗುಪ್ಪ ತಾಲೂಕಿನ ಏನೋ ಒಂದು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಇದೆ. ಅಲ್ಲಿ ಈ ರೀತಿಯ ವಿಚಿತ್ರ ಒಂದು ಏನು ಸ್ಟೋರಿ ಕಂಡು ಬರ್ತಾರಂಥದ್ದು. ಪ್ರಮುಖವಾಗಿ ಈ ಸ್ಟೋರಿ ನೋಡ್ತಾ ಇದ್ರೆ ಒಂದ್ ರೀತಿಯ RR ಮೂವಿ ತರ ಕಂಡು ಬರ್ತಾರಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿನ ವಿದ್ಯಾರ್ಥಿಗಳು ಒಂದ್ ರೀತಿಯ ಗೋಳಾಟ, ಚೀರಾಟ ಮಾಡ್ತಾ ಅಳ್ತಾ ಹೊರಗಡೆ ಬರ್ತಿರೋ ದೃಶ್ಯಗಳು ನೋಡಿದ್ರೆ ಒಂದ್ ರೀತಿಯ ಏನು ಅವ್ರು ಹೇಳ್ತಿರುವಂತದ್ದು, ಒಂದು ಗೋಡೆ ಮೇಲೆ ವಿಚಿತ್ರ ಆಕೃತಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಏನು ರಾತ್ರಿ ಮಲಗಿದ್ದೇವೆ, ಮಲಗಿಂತ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು, ಅಂದ್ರೆ ಈ ರೀತಿ RR ರೀತಿಯಲ್ಲಿ ಕೆಟ್ಟ ಕನಸುಗಳು ಬೀಳ್ತಿರುವಂತದ್ದು. ಮತ್ತೆ ಅಂದ್ರೆ ಅವ್ರ ಮನಸ್ಸಿಗೆ ನೇಣು ಹಾಕೋಬೇಕು ಅನ್ನುವಂಥದ್ದು, ಒಂದ್ ರೀತಿಯ ಕೆಟ್ಟ ಕನಸುಗಳು ಬೀಳ್ತಿರುವಂತದ್ದು. ಇದರಿಂದಾಗಿ ನಿಜಕ್ಕೂ ಒಂದ್ ರೀತಿಯ ಅಲ್ಲಿನ ನೂರಾರು ವಸತಿ ನಿಲಯದ ವಿದ್ಯಾರ್ಥಿನಿಯರಿದ್ದಾರೆ ಒಂದ್ ರೀತಿಯ ಭಯಭೀತರಾಗಿರುವಂತದ್ದು. ಯಾಕಂದ್ರೆ ಆ ದೃಶ್ಯವನ್ನು ನೋಡ್ಬೋದು, ಒಂದ್ ರೀತಿಯ ಕಣ್ಣೀರ್ ಆಗ್ತಾ ಇರುವಂತ ದೃಶ್ಯಗಳು ಕೂಡ ಇರುವಂತದ್ದು, ಒಂದ್ ರೀತಿಯ ಚೀರಾಟ ಇರುವಂತದ್ದು. ಅಲ್ಲಿನ ಸ್ಥಳೀಯರು ಕೂಡ ಬಂದು ಅವರನ್ನ ಒಂದ್ ರೀತಿಯ ಏನಾಗಿದೆ ಎತ್ತ ಅನ್ನುವಂಥದ್ದು ಅವರು ಮುಂದೆ ಮನದಾಳದ ಮಾತನ್ನ ಬಿಚ್ಚಿಡುವಂಥದ್ದು. ಪ್ರತಿದಿನ ಈ ರೀತಿ ಆಗ್ತದೆ. ಆದ್ರೆ ಯಾಕೆ ಆಗ್ತಾ ಇದೆ ಏನು ಅನ್ನುವಂಥದ್ದು ಅಲ್ಲಿನ ಅಧಿಕಾರಿಗಳು ಕೂಡ ಒಂದ್ ರೀತಿಯ ಕೌನ್ಸಿಲಿಂಗ್ ಮಾಡುವಂಥದ್ದಾಗ್ಲಿ, ಅಲ್ಲಿ ಏನು ಆಗ್ತಾ ಇದೆ ಆ ಒಂದು ವಿದ್ಯಾರ್ಥಿನಿಗೆ ಅನ್ನುವಂಥದ್ದು ಮಾಡ್ತಾ ಇಲ್ಲ. ಆದ್ರೆ ಹೀಗಾಗಿ ಈ ಒಂದು ವಿಚಿತ್ರ ಘಟನೆ ಹಲವು ದಿನಗಳ ನಡ್ತಾ ಬಂದಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳ ಒಂದು ಗೋಳು ಕೇಳಿದ್ರು ಕೂಡ ಇನ್ನೂ ಅಧಿಕಾರಿಗಳು ಅಂದ್ರೆ ಈ ಒಂದು ವಸತಿ ನಿಲಯ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಇನ್ನಾದ್ರೂ ಆ ಒಂದು ಇದಕ್ಕೆ ಏನು ಅಂದ್ರೆ ಈ ಗೋಡೆ ಮೇಲೆ ವಿಚಿತ್ರ ಆಕೃತಿ ಬಿಡುತ್ತೆ, ಕನಸುಗಳು ಕೆಟ್ಟ ಕನಸುಗಳು ಬೀಳ್ತವೆ, ಇದೊಂದು ರೀತಿಯ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇರುವಂತದ್ದು. ಹೀಗಾಗಿ ಆ ಒಂದು ಕೌನ್ಸಿಲಿಂಗ್ ಮಾಡಿ ಇದು ಯಾವ ರೀತಿ ಬೀಳ್ತದೆ, ಅವ್ರು ನಿಜಾನ ಇಲ್ಲ ಏನೋ ಆಗ್ತಾ ಇದೆಯಾ ಅಲ್ಲಿ ಅನ್ನುವಂಥದ್ದು ಸಂಪೂರ್ಣವಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಇದನ್ನ ಏನೋ ಒಂದು ನಿರ್ಲಕ್ಷ್ಯ ಮಾಡುವಂತಿಲ್ಲ ಪ್ರೇಮ್. ಯಾಕಂದ್ರೆ ಈ ರೀತಿಯ ಒಂದು ವಿದ್ಯಾರ್ಥಿನಿಯರಿಗೆ ಒಂದ್ ರೀತಿಯ ಇದು ಮುಂದೆ ಒಂದ್ ರೀತಿಯ ಸಮಸ್ಯೆ ಆಗುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.